ಶ್ರೀ ಗುರುವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. SSR ಧಾರ್ಮಿಕ ಸಭಾ ಯೂಟ್ಯೂಬ್ ಚಾನಲ್ಗೆ ವೀಕ್ಷಕರಿಗೆಲ್ಲ ಸ್ವಾಗತ. ಈ ದಿನ ವಿಶೇಷವಾಗಿ ಉಪಕರ್ಮದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಡಲು ಶ್ರೀ ವಿದ್ಯಾ ಉಪಾಸಕರಾದಂಥ ವೇದ ಬ್ರಹ್ಮಶ್ರೀ ರತನ್ ಗುರೂಜಿಯವರು ನಮ್ಮ ಚಾನಲ್ಗೆ ಬಂದಿರುತ್ತಾರೆ. ಅವರಿಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ಗುರುಗಳೇ, ನಮ್ಮ ವೀಕ್ಷಕರಿಗೋಸ್ಕರ ಉಪಕರ್ಮದ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಸವಿಸ್ತಾರ ಕೇಳ್ಕೊಳ್ತಾ ಇದ್ದೀನಿ ಗುರುಗಳೇ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಉಪಕರ್ಮದ ಬಗ್ಗೆ ಈ ದಿನ ನನ್ನ ಮಾತಾಡಲು ಶ್ರೀಯುತ ಪ್ರಸಾದ್ ಅವರು ನನ್ನನ್ನಿಲ್ಲಿ ಬರಮಾಡಿಕೊಂಡಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಗುರುಚರಣಗಳಲ್ಲಿ ಶಿರಸ ನಮಿಸಿ ಈ ಬಹಳ ತುಂಬ ಮುಖ್ಯ ವಿಷಯದ ಬಗ್ಗೆ ಈ ದಿನ ಚರ್ಚೆಗೆ ನನ್ನನ್ನು ಆಹ್ವಾನಿಸಿದ್ದಾರೆ. ಉಪಕರ್ಮ ಅನ್ನುವುದು ಒಂದು ಅತ್ಯಂತ ಪವಿತ್ರವಾದ ಹಾಗೂ ಶ್ರೇಷ್ಠವಾದ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಹೇಗೆ ನಮಗೆ ಎಲ್ಲ ಹಬ್ಬಗಳಿದೆಯೋ, ನಾವು ವರ್ಷ ಪೂರ್ತಿ ಯಾವ ಹಬ್ಬಗಳನ್ನು ಮಾಡ್ತೀವಿ, ಅದೇ ರೀತಿ ಉಪಕರ್ಮ ಅನ್ನೋದು ಒಂದು ಹಬ್ಬ ಆಚರಣೆಗಿಂತ ಒಂದು ಶಿಸ್ತಿನ ಒಂದು ಸಂಪ್ರದಾಯ. ಅಂದರೆ ನಮ್ಮಲ್ಲಿ ಮೊದಲಿಂದ ಇದು ನಡೆದಿದ್ದೆಲ್ಲ ಯಾವಾಗ ಅಂತಂದರೆ ಆಗಿನ ಕಾಲದ ಒಂದು ಸಂಪ್ರದಾಯದಿಂದ ಬಂದಿರೋದು. ಈ ಉಪಕರ್ಮ ದಿನ ಬರುವುದು ಯಾವಾಗ ಅಂತಂದರೆ ಚಾತುರ್ಮಾಸ್ಯದ ಮಧ್ಯದಲ್ಲಿ ಬರುತ್ತೆ. ಹೇಗೆ, ಯಾಕೆ ಚಾತುರ್ಮಾಸ್ಯದಲ್ಲಿ ಮಧ್ಯದಲ್ಲಿ ಬರುತ್ತೆ ಅಂತಂದರೆ, ಚಾತುರ್ಮಾಸ್ಯ ಇರೋದೇ ಯಾವುದಕ್ಕೋಸ್ಕರ? ಭಗವಂತನ ಆರಾಧನೆಗೆ, ಜಪ ಧ್ಯಾನ ಮುಂತಾದ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೋಸ್ಕರನೇ ಈ ಚಾತುರ್ಮಾಸ್ಯ ಇರೋದು. ನೀವು ಗಮನಿಸಿರ್ಬೋದು, ಯತಿಗಳು ಸನ್ಯಾಸಿಗಳೆಲ್ಲ ಈ ಚಾತುರ್ಮಾಸ್ಯದಲ್ಲಿ ಒಂದೇ ಸ್ಥಳದಲ್ಲಿ ಕೂತು ಅವರ ಅನುಷ್ಠಾನಗಳನ್ನೆಲ್ಲ ಮಾಡ್ಕೋತಾ ಇರ್ತಾರೆ. ಯಾಕೆ? ಬೇರೆ ಬೇರೆ ಸಮಯದಲ್ಲೆಲ್ಲ ಅವ್ರು ಏನು ಮಾಡ್ತಾರೆ, ಎಲ್ಲ ಕಡೆ ವಿಜಯ ಯಾತ್ರೆ ಮಾಡ್ತಾ ಇರ್ತಾರೆ. ಆದರೆ ಈ ಚಾತುರ್ಮಾಸ್ಯದಲ್ಲಿ ಅವರು ಒಂದು ಸ್ಥಳದಲ್ಲಿ ಚಾತುರ್ಮಾಸ್ಯದ ಕ್ಯಾಂಪ್ ಥರ ಅಂತ ಅಂದ್ಕೊಂಡು ಅವ್ರು ಏನು ಮಾಡ್ತಾರೆ, ಒಂದೇ ಸ್ಥಳದಲ್ಲಿ ಇದ್ದು ಅವರ ಅನುಷ್ಠಾನಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಇದು ಆಗಿನ ಕಾಲದಿಂದ ವ್ಯಾಸಪೂಜೆಯ ನಂತರ ನಡೆದಂತಹ ಈ ಸಂಪ್ರದಾಯ. ಇದರಲ್ಲಿ ಚಾತುರ್ಮಾಸ್ಯದಲ್ಲಿ ಮಳೆಗಾಲ ಇರುತ್ತೆ. ಮಳೆಗಾಲದಲ್ಲಿ ಏನಾಗುತ್ತೆ, ಎಲ್ಲ ಕಡೆ ಓಡಾಡ್ತಾ ಇದ್ದರೆ, ಆ ಕಾಲದಲ್ಲಿ ನಮ್ಗೆ ಇವಾಗಿರುವಂತಹ ರಸ್ತೆಗಳಿರಲಿಲ್ಲ, ಒಳ್ಳೆಯ ಒಂದು ದಾರಿ ಆ ಥರ ಎಲ್ಲ ಇರಲಿಲ್ಲ. ಆ ಕಾಲದಲ್ಲಿ ಕಾಡುಗಳ ಮಧ್ಯೆ ಹೋಗಬೇಕು, ಎಲ್ಲೆಲ್ಲೂ ನಡಿಬೇಕು, ಎಲ್ಲ ಮಾಡಬೇಕು. ಆಗ ಕೆಲವು ಪ್ರಾಣಿ ಪಕ್ಷಿಗಳು, ಕೀಟಗಳು ಅಂತ ಹೇಳ್ತೀವಿ, ಅದನ್ನೆಲ್ಲ ತುಳಿದು ಮಾಡಿ ಎಲ್ಲ ಮಾಡಬೇಕಾಗಿರುತ್ತೆ. ಅಂತಹ ಪರಿಸ್ಥಿತಿ ಎಲ್ಲ ಬೇಡ, ಅಹಿಂಸೆ ಬೇಡ ಅಂತ ಹೇಳಿ ಆ ಒಂದು ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಮತ್ತು ಅನುಷ್ಠಾನಕ್ಕೆ ಒಂದು ಒಳ್ಳೆ ಕಾಲ ಸಮಯ ಕೊಡಬೇಕು. ಮಳೆ ಬರ್ತಾ ಇದ್ದಾಗ ಓಡಾಡೋದು ಕಷ್ಟ, ಎಲ್ಲ ಕಷ್ಟ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ಥರ ಇದ್ದು ನಿಮ್ಮ ಅನುಷ್ಠಾನಗಳನ್ನು ಮಾಡ್ಕೊಳ್ಳಿ ಅಂತ ಚಾತುರ್ಮಾಸ್ಯವನ್ನು ಮಾಡಿರ್ತಾರೆ. ಅದರ ಮಧ್ಯದಲ್ಲಿ ಇದು ಬಂದಿರುವುದು ಅತ್ಯಂತ ವಿಶೇಷವಾದದ್ದು. ಯಾಕೆ ಅಂತಂದರೆ, ಉಪಕರ್ಮ ಅಂತ ಏನು ಆ ಹೆಸರಿದೆ, ಆ ಹೆಸರಲ್ಲಿ ಎಲ್ಲ ಒಂದು ಭವ್ಯವಾದ ಒಂದು ಅರ್ಥ ಅಡಗಿದೆ. ಉಪ ಅಂದರೆ ಹತ್ತಿರ ಅಂತ ಅರ್ಥ, ಕರ್ಮ ಅಂತಂದರೆ ವಿಹಿತವಾದ ಒಂದು ಕಾರ್ಯ. ಈ ಉಪಕರ್ಮ ಅಂತಂದರೆ ನೀನು ಗುರುಗಳ ಹತ್ತಿರ ಎದ್ದು ಕಲ್ತ್ಕೋ ಅಂತ ಒಂದು ಅರ್ಥ. ಉಪಕರ್ಮ ಅಂತಂದರೆ ಮತ್ತೊಂದು ಅರ್ಥ, ಬಿಗಿನಿಂಗ್ ಅಥವಾ ಶುರು ಮಾಡು, ಪ್ರಾರಂಭಿಸು ಅಂತ ಅರ್ಥ. ಈ ಉಪಕರ್ಮ ಆಗಿದ ತಕ್ಷಣ ಏನು ಮಾಡ್ತಾರೆ, ವೇದಾಧ್ಯಯನ ಪ್ರಾರಂಭ ಮಾಡ್ತಾರೆ. ಆ ವೇದಾಧ್ಯಯನ ಪ್ರಾರಂಭ ಮಾಡೋದಕ್ಕೆ ಮೊದಲು ಮಾಡುವಂತಹ ಒಂದು ಈ ಕಾರ್ಯಕ್ರಮವನ್ನು ಉಪಕರ್ಮ ಅಂತ ಹೇಳ್ತೀವಿ. ಅಲ್ಲಿಗೆ ಅದು ಶುರು. ಉಪಕರ್ಮ ಮಾಡಿಕೊಂಡು ಅವನು ಆ ಹೊಸ ಯಜ್ಞೋಪವೀತವನ್ನು ಧಾರಣೆ ಮಾಡಿ ತಾನು ಆ ಅಧ್ಯಯನಕ್ಕೆ ಪ್ರಾರಂಭ ಮಾಡ್ಕೋತಾನೆ. ಆ ವಟು ಅಥವಾ ಯಾರಾದರೂ ಸರಿ ಆ ದಿನ ಹೊಸ ಯಜ್ಞೋಪವೀತವನ್ನು ಧಾರಣೆ ಮಾಡಿ ಹಳೆಯ ಯಜ್ಞೋಪವೀತವನ್ನು ವಿಸರ್ಜನೆ ಮಾಡಿ ವೇದಾಧ್ಯಯನಕ್ಕೆ ಅವನು ನಾನು ಶಿಸ್ತನಾಗಿ, ನಾನು ಬದ್ಧನಾಗಿದ್ದೇನೆ, ನಾನು ಈ ದಿನದಿಂದ ವೇದಾಧ್ಯಯನ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಆ ದಿನದಿಂದ ಅವನು ಪ್ರಾರಂಭ ಮಾಡ್ತಾನೆ. ಈ ಉಪಕರ್ಮ ಶುರುವಾಗಿದ್ದು ಹೀಗೆ ಅಂತ ಅರ್ಥ. ಮತ್ತು ಉಪಕರ್ಮದಲ್ಲಿ ನಾವು ಏನೇನು ಮಾಡ್ತೀವಿ ಅಂತ. ಈಗ ಉಪಕರ್ಮ ಅಂತಂದರೆ ನಿಮಗೊಂದು
ಒಂದು ಅರ್ಥ ಆಗಿದೆ, ಒಂದು ಸುಲಭ ಒಂದು ಮೇಲಿನ ಒಂದು ಮೇಲ್ನೋಟಕ್ಕೆ ಏನು ಅರ್ಥ ಆಗಬೇಕು, ಇದರಲ್ಲಿ ತುಂಬ ಆಳವಾದ ಅರ್ಥಗಳೆಲ್ಲ ಬೇಕಾದಷ್ಟಿದೆ, ಅದೆಲ್ಲ ಸವಿಸ್ತಾರವಾಗುತ್ತೆ. ಈಗ ಸುಮ್ಮನೆ ಹಾಗೆ ತಿಳ್ಕೊಬೇಕು, ಸರಳವಾಗಿ ತಿಳ್ಕೊಬೇಕು ಅಂತಂದರೆ ಉಪಕರ್ಮ ಅಂತಂದರೆ ಹತ್ತಿರ ಇದ್ದು, ಉಪದೇಶ, ಉಪಕರ್ಮ, ಉಪನಿಷತ್ತು, ಈ ಉಪ ಅಂತ ಬಂದಿರೋದೆಲ್ಲ ಹತ್ತಿರ, ಸಮೀಪ ಅಂತ ಅರ್ಥಗಳು ಬರುತ್ತೆ. ಅದು ಮತ್ತು ಉಪಕರ್ಮ ಅಂತಂದರೆ ಪ್ರಾರಂಭಿಸುವುದು, ಮೊದಲು ಮಾಡು, ಶುರು ಮಾಡು, ಮೊದಲಾಗಿದ್ದಿದ್ದು, ಹೀಗೆ ಈ ಅರ್ಥಗಳೆಲ್ಲ ಇದೆ. ಈ ಉಪಕರ್ಮದ ಈ ಒಂದು ಅಂಗದಲ್ಲಿ ಏನೇನಿರುತ್ತೆ? ದೇವ ಋಷಿ ಪಿತೃ ತರ್ಪಣಗಳೆಲ್ಲ ಇರುತ್ತೆ. ಆ ದಿನ ನಾವೇನು ಮಾಡ್ತೀವಿ? ದೇವತರ್ಪಣ, ಋಷಿ ತರ್ಪಣ, ಪಿತೃತರ್ಪಣ ಅಂತ 3 ಮಾಡಬೇಕಾಗುತ್ತೆ. ಮನುಷ್ಯನಾಗಿ ಹುಟ್ಟು ಬಂದ ಮೇಲೆ ಆ ಒಂದು ಜೀವಿಗೆ 5 ಋಣಗಳು ಖಂಡಿತವಾಗ್ಲೂ ಇರುತ್ತೆ. ಆ 5 ಋಣ ಯಾವುದು? ದೇವಋಣ, ಋಷಿ ಋಣ, ಪಿತೃಋಣ, ಭೂತ ಋಣ ಮತ್ತು ಮನುಷ್ಯ ಋಣ ಅಂತ. ಈ ಮೊದಲನೆಯ 3 ಋಣಗಳನ್ನು ತೀರಿಸಲು ತುಂಬ ಒಂದು ಕಷ್ಟ ಅಂತಂದರೆ ಅದು ತೀರಿಸಲೇಬೇಕಾದಂತಹ ಒಂದು ಋಣ. ಮತ್ತೆ 2 ಭೂತ ಋಣ ಮತ್ತು ಮನುಷ್ಯ ಋಣ. ಮನುಷ್ಯರಿಗೆ ಆ 2 ಋಣಗಳ ಬಗ್ಗೆ ಹೇಳಿದ್ರೆ, ಮನುಷ್ಯ ಋಣ ದಯೆ, ದಾಕ್ಷಿಣ್ಯ, ಹೀಗೆ ಒಬ್ಬರನ್ನು ಪ್ರೀತಿಸಿ ಸಹಬಾಳ್ವೆಯಿಂದ ಆ ಋಣವನ್ನು ತೀರಿಸ್ಕೋಬೋದು. ಭೂತ ಋಣ ಅಂತಂದರೆ ನಮ್ಮ ಸುತ್ತಮುತ್ತಲಿರುವ ಪ್ರಾಣಿ ಪಕ್ಷಿಗಳಿಗೆ ದಯೆ ತೋರಿಸಿ ಅವುಗಳಿಗೆ ಆಹಾರ ಕೊಡುವುದು, ಅವುಗಳನ್ನೆಲ್ಲ ಪ್ರೀತಿಯಿಂದ ನೋಡುವುದು, ಹೀಗೆ ಆ 2 ಋಣಗಳು ಆಗಿರುತ್ತೆ. ಈ ಮೊದಲನೇ 3 ಋಣವನ್ನು ತೀರಿಸಲು ನಾವು ದಿನವೂ ಅದನ್ನು ಮಾಡ್ತಾನೇ ಇರಬೇಕು. ಏನು ಮಾಡಬೇಕು? ಮೊದಲನೇ ಋಣ ದೇವಋಣ. ದೇವಋಣ ಹೇಗೆ ತೀರಿಸ್ತೀವಿ? ನಮ್ಮ ಪೂಜಾ ಕೈಂಕರ್ಯಗಳಿಂದ ಮತ್ತು ದೇವಸ್ತೋತ್ರ ಪಠಣೆ, ಹೀಗೆ ದೇವ ಪೂಜಾ ಕಾರ್ಯಗಳಿಂದ ಮೊದಲನೇ ಋಣವನ್ನು ತೀರಿಸ್ತೀವಿ. ಋಷಿ ಋಣ ಹೇಗೆ ತೀರಿಸ್ತೀವಿ ಅಂತಂದರೆ, ವೇದಾಧ್ಯಯನದಿಂದ ಮಾತ್ರ ಋಷಿ ಋಣವನ್ನು ತೀರಿಸೋದು ಸಾಧ್ಯ. ಈ ಋಷಿಗಳಿಗೆ ವೇದಗಳಂದು ಬಹಳ ಪ್ರಾಣ. ಅವರಿಗೆ ಆ ವೇದಾಧ್ಯಯನ ಮಾಡಿದ್ರೆ ಅಷ್ಟು ಸಂತೋಷ ಆಗುತ್ತೆ. ಆ ಮೂಲಕ ಆ ಋಷಿ ಋಣವನ್ನು ನಾವು ತೀರಿಸ್ತೀವಿ. 3ನೇದು ಪಿತೃಋಣ. ಈ ಪಿತೃಋಣ ಅನ್ನುವುದು ಖಂಡಿತವಾಗಲೂ ಎಲ್ಲರೂ ಮಾಡಲೇಬೇಕಾದಂತಹ ಒಂದು ಕರ್ತವ್ಯ. ಯಾಕೆಂದರೆ ನಮಗೆ ಈ ದೇಹವನ್ನು ಕೊಟ್ಟಂತಹ ನಮ್ಮ ಪೂರ್ವಜರು ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಜನ್ಮದಿಂದ ನಾವು ಪಾರಾಗಿ ಮೋಕ್ಷವನ್ನು ಪಡೆಯುವುದಕ್ಕೆ ಬೇಕಾದಂತಹ ಸಾಧನೆಯಾದಂತಹ ಈ ದೇಹವನ್ನು ಕೊಟ್ಟಂತಹ ಆ ಪಿತೃಗಳಿಗೆ ನಮ್ಮ ವಂದನೆಯನ್ನು ಸಲ್ಲಿಸಲೇಬೇಕು. ನಮ್ಮ ಒಂದು ಆ ತರ್ಪಣದ ಮೂಲಕ ನಾವು ಅವರಿಗೆ ನಮಸ್ಕಾರ ಪೂರ್ವಕ ಅವರಿಗೆ ಆ ಋಣವನ್ನು ತೀರಿಸ್ತೀವಿ. ಹೀಗೆ ಈ 5 ಋಣಗಳಿಗೆ ನಾವು ಬದ್ಧರಾಗಿದ್ದೀವಿ. ಮನುಷ್ಯನಾದವನು ಎಲ್ಲರೂ ಬದ್ಧರಾಗಿದ್ದಾರೆ. ನೋಡಿ, ನಮ್ಮ ಸನಾತನ ಧರ್ಮ ಎಷ್ಟು ಒಂದು ವಿಸ್ತಾರವಾಗಿ, ಎಷ್ಟು ಅದರ ಒಂದು ಮನೋಭಾವ ಹೇಗಿದೆ ಅಂತಂದರೆ, ಪ್ರಪಂಚದ ಎಲ್ಲ ಜೀವಿಗಳು ಎಲ್ಲರೂ ಸುಖವಾಗಿರಬೇಕು ಅನ್ನುವಂತಹ ಒಂದೇ ಉದ್ದೇಶ ನಮ್ಮ ಸನಾತನ ಧರ್ಮದಲ್ಲಿ ತುಂಬ ಅದರಲ್ಲಿ ಮುಖ್ಯತ್ವ ಕೊಟ್ಟಿದ್ದಾರೆ. ನಾವು ಹೇಳೋದು ಏನು ಅಂತಂದರೆ, ಲೋಕಾ ಸಮಸ್ತ ಸುಖಿನೋ ಭವಂತು. ಯಾರು ಒಬ್ಬರು ಮಾತ್ರ ಚೆನ್ನಾಗಿರಲಿ, ಅವ್ರು ಬೇಡ ಅಂಥದ್ದು ನಮ್ಮಲ್ಲಿ ಇಲ್ಲವೇ ಇಲ್ಲ. ಒಂದೊಂದು ಪೂಜೆಯ ನಂತರ ನಾವೇನು ಹೇಳ್ತೀವಿ? ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತೀವಿ. ಪ್ರತಿಯೊಬ್ಬ ಪೂಜೆ ಮಾಡುವಂಥವನು ಕಡೆಯಲ್ಲಿ ಪೂಜೆ ಮುಗಿಸಿದ ನಂತರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ. ಯಾಕೆ ಈ ರೀತಿ ಅಂತಂದರೆ, ನಮ್ಮ ಧರ್ಮದಲ್ಲಿರುವುದೇ ಹಾಗೆ. ನಾವು ಎಲ್ಲರನ್ನ ಪ್ರೀತಿಸಿ ಸಹಬಾಳ್ವೆ, ಎಲ್ಲರೂ ಚೆನ್ನಾಗಿರಬೇಕು, ಈ ರೀತಿಯ ವಿಶಾಲವಾದ ಮನೋಭಾವ ನಮ್ಮ ಸನಾತನ ಧರ್ಮದಲ್ಲಿ ಅಡಗಿದೆ. ಈಗ ಇದಕ್ಕೆ ಬಂದರೆ ಯಜ್ಞೋಪವೀತ ಧಾರಣೆ ಮಾಡ್ತೀವಿ. ಯಾವತ್ತು? ಉಪಕರ್ಮ ದಿವಸ ನಾವು ನೂತನ ಯಜ್ಞೋಪವೀತವನ್ನು ಧಾರಣೆ ಮಾಡ್ತೀವಿ. ಉಪಕರ್ಮಕ್ಕೂ ಉಪಕರ್ಮ ಮತ್ತು ಉಪನಯನಕ್ಕೆ ಏನು ವ್ಯತ್ಯಾಸ ಅಂತಂದರೆ, ಉಪನಯನ ಮೊದಲನೇ ಸಾರಿ ವಟುವಿಗೆ ತಾನು 7 ವರ್ಷದ ನಂತರ ಗರ್ಭಾದಷ್ಟಮಂ ಅಂತೀವಿ, ಗರ್ಭದಿಂದ ತುಂಬಿ ಆ ವರ್ಷ ಬಂದಾಗ ಅವನಿಗೆ ಉಪನಯನ ಅಂತ ಮಾಡ್ತೀವಿ. ಉಪನಯನ ಅಂದರೆ ಗುರುಗಳ ಬಗ್ಗೆ ಮತ್ತು ಗುರುಗಳ ಹತ್ತಿರ ಅವನು ಗಾಯತ್ರಿ ಮಂತ್ರೋಪದೇಶವನ್ನು ಪಡೆಯುವುದನ್ನು ಉಪನಯನ ಅಂತೀವಿ. ಅದು ಈ ವೇದಾಧ್ಯಯನಕ್ಕೆ ಗಾಯತ್ರಿ ಮಂತ್ರದ ಉಪದೇಶ ತುಂಬ ಅತ್ಯಗತ್ಯ. ಯಾಕೆ ಅಂತಂದರೆ, ಗಾಯತ್ರಿ ಮಂತ್ರದ ಆ ಒಂದು ಉಚ್ಚಾರಣೆಯಿಂದ, ಗಾಯತ್ರಿ ಮಂತ್ರದ ಜಪದಿಂದ ಆ ವಟುವಿಗೆ, ಆ ಬ್ರಹ್ಮಚಾರಿಗೆ ಅತ್ಯಂತ ತೇಜಸ್ಸು ಮತ್ತು ಶಕ್ತಿ, ಸ್ಪಷ್ಟವಾಗಿ ಮಾತನಾಡುವ ಒಂದು ಅತ್ಯಂತ ದೈವಿಕ ಬಲ ಇದೆಲ್ಲ ಉಂಟಾಗುತ್ತೆ. ಇದೆಲ್ಲ ಉಂಟಾದಾಗ ಅವನಿಗೆ ಆ ವೇದಾಧ್ಯಯನ ಮಾಡಿಕೊಟ್ಟಾಗ ಅದು ಚೆನ್ನಾಗಿ ಅವನಿಗೆ ಅಭ್ಯಾಸ ಆಗಿ ಅವನದನ್ನು ಪ್ರಾರ್ಥನೆ ಮಾಡಿಕೊಂಡು ಅದರ ಮೂಲಕ ಆ ಅಧ್ಯಯನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಉಪನಯನ ಮೊದಲನೇ ಕರ್ಮ. ಉಪನಯನ ಆದ ನಂತರ ಪ್ರತಿ ವರ್ಷ ಈ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಏನು ಮಾಡಬೇಕು? ನಾವು ಆ ಯಜ್ಞೋಪವೀತವನ್ನು ಬದಲಾಯಿಸ್ಕೊಳ್ತೀವಿ. ಹೀಗೆ ಉಪನಯನ, ಉಪಕರ್ಮ ಇದೆರಡಕ್ಕೂ ಬೇರೆ ಬೇರೆ ವ್ಯತ್ಯಾಸವನ್ನು ಹೀಗೆ ನಾವು ಅರ್ಥ ಮಾಡ್ಕೋಬೇಕು.
ಈ ಉಪಕರ್ಮದಲ್ಲಿ ಆ ಹಳೆಯ ಯಜ್ಞೋಪವೀತವನ್ನು ವಿಸರ್ಜನೆ ಮಾಡಿ ಹೊಸ ಯಜ್ಞೋಪವೀತ, ನೂತನ ಯಜ್ಞೋಪವೀತ ಧಾರಣೆ ಅಂತ ಅರ್ಥ. ಆ ನೂತನ ಯಜ್ಞೋಪವೀತ ಧಾರಣೆ ಮಾಡಿಕೊಂಡು ತಾನು ಮುಂದೆ ಆ ಒಂದು ವೇದಾಧ್ಯಯನವನ್ನು ಮತ್ತೆ ನಾನು ಶುರು ಮಾಡ್ತೀನಿ ಅಂತ ಹೇಳ್ತಾನೆ. ಹೀಗೆ ಈ ಉಪಕರ್ಮದ ಅತ್ಯಂತ ರಹಸ್ಯಮಯವಾದ ಕೆಲವು ವಿಚಾರಗಳೆಲ್ಲ ಇದೆ. ಮತ್ತು ಇದರ ಬಗ್ಗೆ ಇನ್ನೂ ಸಾಕಷ್ಟು ವಿಷಯ ತಿಳ್ಕೊಳ್ಳೋದು ಇದೆ. ಆದ್ದರಿಂದ ಈ ಒಂದೇ ಸಂಚಿಕೆಯಲ್ಲಿ ಕಾಲಾವಕಾಶದ ಒಂದು ಅಭಾವದಿಂದ ಈಗ ಸದ್ಯಕ್ಕೆ ಇದನ್ನು ಹೇಳಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಇನ್ನೂ ವಿಸ್ತಾರವಾಗಿ ಉಪಕರ್ಮದ ರಹಸ್ಯ ಏನು, ಯಜ್ಞೋಪವೀತ ಅದರ ಧಾರಣೆ ಏನು, ಅದು ಏನು ಯಾಕೆ ಹಾಕುತ್ತಾರೆ, ಅದರ ಧಾರಣೆಯ ಮಹತ್ವ ಏನು, ಅದರ ಒಂದು ಶಕ್ತಿ ಬಲ ಏನು, ಮತ್ತು ಬ್ರಹ್ಮಗಂಟಂದರೆ ಏನು, ಗಾಯತ್ರಿ ಜಪದ ಒಂದು ಮಹತ್ವ ಏನು, ಹೀಗೆ ಯಜ್ಞೋಪವೀತವನ್ನು ಯಾವ ರೀತಿ ಧಾರಣೆ ಮಾಡಬೇಕು, ಯಜ್ಞೋಪವೀತದ ಅಳತೆ, ಹೀಗೆ ಎಷ್ಟೋ ವಿಚಾರಗಳಿದೆ. ಯಜ್ಞೋಪವೀತ ಅನ್ನೋದು ಒಂದು ಬರೀ ಒಂದು ದಾರ ಹಾಕೊಂಬಿಟ್ರು ಅನ್ನೋದು ಅಲ್ಲವೇ ಅಲ್ಲ. ಯಜ್ಞೋಪವೀತ ತುಂಬ ಮುಖ್ಯವಾದ ವಿಷಯ ಹೇಳಬೇಕು ಅಂತಂದರೆ, ನೀವು ಮಗು ಹುಟ್ಟಿದಾಗ ನೋಡಿದ್ದೀವಿ ನಾವು, ಹೊಕ್ಕಳಿನ ಒಂದು ಕರಳಿದ್ರ ಥರ ಬರುತ್ತೆ. ಆ ರೀತಿ ಆ ಒಂದು ಹೊಕ್ಕಳಿನ ಬೇರು ಮಗು ಮತ್ತು ತಾಯಿಗೆ ಮಾತ್ರ ಸೀಮಿತವಾಗಿರುತ್ತೆ. ಆದರೆ ಯಜ್ಞೋಪವೀತ ಆ ತಾಯಿ, ಅವರ ತಂದೆ, ಹಾಗೆ ವಂಶ ಪಾರಂಪರ್ಯ ಮಾತ್ರ ಅಲ್ಲ, ಋಷಿಗಳು, ತನ್ನ ಮೊದಲನೆಯ ಋಷಿಗಳು, ಯಾವ ಋಷಿ ಪರಂಪರೆಯಿಂದ ಆ ಒಂದು ಜೀವ ಬಂದಿದೆ ಅಲ್ಲಿವರೆಗೂ ಅದು ಸೂಚನೆ ಮಾಡುತ್ತೆ, ಅಲ್ಲಿಗೆ ಅದು ಕೊನೆಸಾಗುತ್ತೆ. ಈ ಒಂದು ಜೀವಿ ಆ ಋಷಿ ಗೋತ್ರದಲ್ಲಿ ಬಂದಿದೆ. ಅದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಗೋತ್ರ ಇರುತ್ತೆ, ಎಲ್ಲರದು ಒಂದೇ ಗೋತ್ರ ಇರಲ್ಲ. ಒಬ್ಬರು ಹರಿತಸ ಗೋತ್ರ, ಒಬ್ಬರು ಕೌಶಿಕ ವಿಶ್ವಾಮಿತ್ರ ಗೋತ್ರ, ಒಬ್ಬರು ಭಾರದ್ವಾಜ ಗೋತ್ರ, ಹೀಗೆ ಗೋತ್ರಗಳು ಬೇರೆ ಬೇರೆ ಇರುತ್ತೆ. ಆ ಗೋತ್ರಗಳೆಲ್ಲ ಈ ಒಂದು ಇದರ ಸಂಬಂಧದಲ್ಲಿ ಬಂದಿರುತ್ತೆ. ಇದು ತುಂಬ ವಿಸ್ತಾರವಾಗಿ ಇನ್ನೂ ವಿವರವಾಗಿ ಹೇಳಬೇಕು. ಮುಂದಿನ ಸಂಚಿಕೆಯಲ್ಲಿ ನಾನು ಇದರ ಬಗ್ಗೆನೇ ಮಾತಾಡಿ ಇನ್ನೂ ನಿಮಗೆ ಹೆಚ್ಚಿನ ಒಂದು ವಿಷಯವನ್ನು ತಿಳಿಸ್ಕೊಡೋದಿದ್ದೀನಿ. ಪ್ರಸಾದ್ ಅವರ ಹತ್ರ ಅದೇ ಮತ್ತೆ ಮುಂದಿನ ಸಂಚಿಕೆಯ ಕಾರ್ಯಕ್ರಮದ ಬಗ್ಗೆ ಹೇಳಿ ನನ್ನ ಈಗ ಒಂದು ಮಾತನ್ನು ಮುಗಿಸ್ಕೊತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ನಮಸ್ಕಾರ ಗುರುಗಳೇ. ವೀಕ್ಷಕರ ಪರವಾಗಿ, ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ವೀಕ್ಷಕರೇ, ನೀವು ಇವತ್ತಿನವರೆಗೂ ರತನ್ ಗುರೂಜಿಯವರು ಯಜ್ಞೋಪವೀತದ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ ಮತ್ತು ಮುಂದಿನ ಸಂಚಿಕೆಗಳಲ್ಲೂ ಕೂಡ ಸವಿಸ್ತಾರವಾಗಿ ತಿಳಿಸಿಕೊಡಲಿದ್ದಾರೆ. ಸೊ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೇರೆಯವರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು ವೀಕ್ಷಕರೇ. ತಮಗೆ ಈ ವಿಚಾರವಾಗಿ ಮಾಹಿತಿ ಏನಾದರೂ ಬೇಕಾದಲ್ಲಿ ನಮಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ತಮಗೆ ಸಂಶಯಗಳಿದ್ದರೂ ಕೂಡ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಸವಿಸ್ತಾರವಾಗಿ ಅದರ ಬಗ್ಗೆ ವಿವರಣೆಯನ್ನು ನೀಡಲಾಗುತ್ತದೆ. ನಮ್ಮ ಗುರೂಜಿಯವರು ವಿವರಣೆಗಳನ್ನು ನೀಡುತ್ತಾರೆ. ಸೊ ಅದರಿಂದ ದಯಮಾಡಿ ತಮ್ಮ ಸಂಶಯಗಳನ್ನು ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಅವರು ಯಾವ ಪ್ರಶ್ನೆ ಕೇಳ್ತಾರೋ ಅದಕ್ಕೆ ನೀವು ನಂಗೆ ಇದು ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ವೀಕ್ಷಕರು ತಮ್ಮ ಸಂಶಯಗಳನ್ನು ಕಾಮೆಂಟ್ ಮೂಲಕ ತಿಳಿಸ್ಕೊಡ್ತಾರೆ. ದಯವಿಟ್ಟು ಅದನ್ನು ನಮಗೆ ವೀಕ್ಷಕರಿಗೆ ವಿಷಯ ತಿಳ್ಕೊಂಡಷ್ಟು ತುಂಬ ಒಳ್ಳೆಯದು. ಯಾಕೆಂದರೆ ಎಲ್ಲರಿಗೂ ಎಲ್ಲ ವಿಷಯ ನೀವು ತಲುಪಿಸ್ತಾ ಇದ್ದೀರಾ. ಈ ವಿಷಯ ಎಲ್ಲರಿಗೂ ತಿಳಿದ್ರೆ ಅದೇನೋ ಒಂದು ದಾರ ಅಂತ ಅಂದ್ಕೊಳ್ದೆ ಅದಕ್ಕೊಂದು ಮಹತ್ವ ಕೊಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದು ನಮಗೆ ತುಂಬ ಸಹಾಯ ಮಾಡುತ್ತೆ. ಸೊ ಧನ್ಯವಾದಗಳು ಗುರುಗಳೇ.